ನಿಷೇಧಾಜ್ಞ ಏನೇನು ಮಾಡ್ಲಿಕ್ಕೆ ಹಸ್ತದ ಹೇಳಿಕ್ಕೆ ಬರೋದಿಲ್ಲ ಅದು. ಏನು ಎಂತೆಂಥ ಕರ್ಮ ಮಾಡ್ಲಿಕ್ಕೆ ಹಸ್ತದ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನ್ಯಾಯವಾಗಿ ಅದನ್ನು ನಾವು ಗಳಿಸ್ಬೇಕಾಗೈತಿ. ಎದಕ್ಕಾಗಿ ಮಾಡ್ಬೇಕಂದ್ರೆ ಬದುಕುವುದಕ್ಕಾಗಿ. ಎದಕ್ಕೆ ಬದುಕಬೇಕಾಗೈತಿ ಅಂದ್ರೆ ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋ ಸಂಬಂಧ ಬದುಕಬೇಕಾಗೈತಿ. ಬದುಕಿದ್ದು ಏನು ಮಾಡಿದಿಲ್ಲಿ ಅಂದರೆ ಬರೀ ಇಂದ್ರಿಯಗಳು ಮಜಾ ಮಾಡಿ ಎಷ್ಟೋ ಶರೀರ ಹಿಂಗೆ ಹಾಳು ಮಾಡ್ಕೊಂಡಿಲ್ಲ. ಏನು ಲಾಭ ಮಾಡ್ಕೊಂಡು ಇನ್ನು ನಿಜ ಸ್ವರೂಪದ ಎಚ್ಚರಿಕೆ ಮಾಡ್ಕೊಳ್ಳೋ ಸಂಬಂಧ ನಾವು ಬದುಕಬೇಕಾಗಿದೆ. ಬದುಕುವುದಕ್ಕಾಗಿ ನ್ಯಾಯವಾಗಿ ನಾವು ಆಚರಣೆ ಒಳಗೆ ತೊಡಗಬೇಕಾಗ್ತದೆ. ಏನು ಏನಾರ ಮಾಡಿದಿ ನಾಳೆ ಯಾರು ಕೇಳೋರಿಲ್ಲ ಅಂತೇಳಿದ್ವಿ. ಅವ್ಯವಹಾರ ಮಾಡಿದೆ ಅಂದ್ರೆ ನಾಳೆ ಅದನ್ನು ಕೇಳೋರಿಲ್ಲ ಅಂತೇಳಿ ಯಾರು ಮಾಫ್ ಮಾಡೋರು ಅದಾರ ಅಂತೇಳಿದೀನಿ. ಆವ ಬಲವಿಡಿದ ಅಖಿಳ ದುರಿತವನ್ನೆಸಗಿ ಜೀವಿಸುವೆ ಮಾಜ ದುಸುರಲೇ ಮಾನವ ಅಂತ ಎಚ್ಚರಿಕೆ ಕೊಟ್ಟ. ಯಾರು ಬಲ ಐತೆ ಅಂತ ತಿಳ್ಕೊಂಡು ಮಾಡ್ತೀವಿ ನೀನು, ಯಾರೂ ಬರೋದಿಲ್ಲ ಅಲ್ಲಿ. ನಾಳೆ ನೀ ಮಾಡಿಬಿಟ್ಟು ಅಂದ್ರೆ ಅದರ ಫಲ ಉಣ್ಣಬೇಕು. ಬಿಟ್ಟ ಬಾನ ಹೆಂಗೆ ತಕ್ಕೊಳ್ಳಿಕ್ಕೆ ಬರೋದಿಲ್ಲ ಹಂಗೆ ಮಾಡಿದ ಕರ್ಮವನ್ನು ಉಂಡ ತೀರ್ಬೇಕಾಕೈತಿ. ಅದಕ್ಕೆ ಭಾಳ ಎಚ್ಚರದಿಂದ ವಿಚಾರ ಮಾಡಿ ಹೆಜ್ಜೆ ಇಡುವಂಥ. ಏನು ನಾವು ಗಸಕ್ಕಿನ ಆ ವಿಷಯದ ಆಶಾ ಸಂಬಂಧ ಏನೆಲ್ಲ ವ್ಯವಹಾರ ಮಾಡ್ತೀವಲ್ಲ ಅದ್ರ ತಕ್ಕಂಗೆ ನಾವು ಮಾಡಿದ ತಕ್ಕಂಗೆ ಜನ್ಮವನ್ನು ಧಾರಣ ಮಾಡಬೇಕು. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಾವು ಮಾಡಿದ್ದ ಅಧರ್ಮ ಮಾರ್ಗದಿಂದ ಮಾಡಿದ ಕೃತಿಗಳೇ ನಮಗೆ ಕಾರಣ. ಇದಕ್ಕೆ ನಮಗೆ ಹೀನ ಸ್ಥಿತಿ ಬರಕ್ಕೆ. ಏನು ಧರ್ಮ ಮಾರ್ಗದಿಂದ ನೀನು ನಡೆದಿದ್ರೆ ನೀನು ಉನ್ನತ ಸ್ಥಿತಿ ಬರ್ತದೆ. ಉತ್ತರೋತ್ತರ ಜನ್ಮ ಬಂದು ಒಂದು ಜನ್ಮದೊಳಗೆ ಇಂಥ ಮಹಾತ್ಮರ ಸಂಘ ಸಿಗ್ತದೆ. ಅವಾಗ ನಿನಗೆ ಇದಾಗ ಒಲವು ಆಕೈತಿ, ಮುಕ್ತಾಗಕ್ಕೆ ಬರ್ತೈತಿ. ಅದಕ್ಕೆ ವಿಚಾರ ಮಾಡಿ ಹೆಜ್ಜೆ ಇಡು. ಮನುಷ್ಯನ ಜನ್ಮದಾಗ ಅದೆಲ್ಲ ದಾಖಲಾತಿ ಆಕೈತಿ. ಇಲ್ಲೆಲ್ಲ ವ್ಯವಹಾರ ಮಾಡಿದೆ ಅಂದರೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗದೆ ಹೀನ ಕೃತಿಗಳನ್ನು ಮಾಡಿದ ಅಂದರೆ ಹೀನ ಸ್ಥಿತಿ ಬರ್ತದೆ. ಸುಧಾರಿಸ್ಕೊಳ್ಳಿಕ್ಕೆ ಬರ್ತೈತಿ. ಇಲ್ಲಿ ಬೇಕಾದಂಥ ಪಾಪಿ ಅದಾನಂದ್ರೂ ಈ ಮನುಷ್ಯನ ಜನ್ಮಕ್ಕೆ ಸುಧಾರಿಸ್ಕೊಳ್ಳಿಕ್ಕೆ ಅವಕಾಶ ಐತಿ ಎಲ್ಲರಿಗೂ. ಅದಕ್ಕೆ ಅದನ್ನು ಸದುಪಯೋಗ ಮಾಡ್ಕೋರಿ ಅಂತಾರೆ. ಹಾಳು ಮಾಡ್ಕೋಬೇಡ್ರಿಪ್ಪ. ಮಾನವ ಜನ್ಮ ಶ್ರೇಷ್ಠವಾದದ್ದು. ಇದನ್ನು ಹಾಳು ಮಾಡ್ಕೊಂಡು ಅದಕ್ಕೆ ವಿಷಯದ ಆಶಯ ಸಂಬಂಧ ಎಲ್ಲ ವ್ಯರ್ಥ. ಮಹಾತ್ಮರ ಎಚ್ಚರಿಕೆ ಕೊಡುವಂಥ ಒಂದಾರ ಮಾಡಬೇಡ್ರಿಪ್ಪ. ಇದ್ರ ಲಾಭ ತಗೋರಿ. ಮನುಷ್ಯ ಕುಲದ ಜನನದ ಲಾಭ ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋದ್ರೊಳಗದ. ಆ ಅಭ್ಯಾಸದೊಳಗೆ ನಾವು ನಿರಂತರ ತೊಡಗಿದ್ರೆ ಇನ್ನೊಬ್ಬರಿಗೆ ಪೀಡಾ ಕೊಡೋ ಪ್ರಸಂಗನ ಬರೋದಿಲ್ಲ. ವ್ಯವಹಾರ ಮಾಡೋಕೆ ಹತ್ತುವುದಿಲ್ಲ. ಅದು ನಿರಂತರ ಈ ಅಭ್ಯಾಸದಾಗ ತೊಡಗು. ನಿತ್ಯ ನಿಮ್ಮ ಇರುವಿನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊತ ಇದ್ದೆ ಅಂದರೆ ನಿನ್ನಿಂದ ಆ ದುಷ್ಕೃತಿಗಳು ನಡೆಯೋದೇ ಇಲ್ಲ. ನಡೆಯೋಕೆ ಪ್ರೇರಣಾನ ಆಗೋದಿಲ್ಲ. ನಿನಗೆ ಮನಸ್ಸೇ ಬರೋದಿಲ್ಲ ಅತ್ತಾಗಿಂದ. ಅನ್ಯಾಯದಿಂದ ಗಳಿಸಿದಂಥ ದುಡ್ಡು 10 ವರ್ಷದವರೆಗೆ ಅಷ್ಟೇ. ಅದನ್ನು ಇದ್ದದ್ದು ಸಹಿತ ತಗೊಂಡು ಹೋಗ್ತೈತಿ. ಇದ್ದ ಇರುವಿನ ಕಡೆ ಲಕ್ಷ ಕೊಡ್ರಿ. ಇದೆಲ್ಲ ತೂರ್ಕಿ ಕಡೆ ಲಕ್ಷ ಕೊಟ್ರೆ ನೆಮ್ಮದಿ ಎಂದು ಬರಬೇಕು. ಎಲ್ಲರದು ಅನುಭವದ ಅದು. ಮೊದಲು ಇದ್ದದ್ರ ಕಡೆ ಲಕ್ಷ ಕೊಟ್ಟಾಗ ಎಲ್ಲರಿಗೂ ಅದು ಅನುಭವ ಬರ್ತದೆ. ನಾನು ಇದ್ದೇನೆನ್ನುವ ತಿಳುವಳಿಕೆಯನ್ನು ಯಾವ ಶಾಲೆಯೊಳಗೆ ಏನು ಕಲಿತು ಗುರ್ತ ಮಾಡ್ಕೊಂಡ್ರಿ ಅಂದರೆ ಇದ್ದೇನೆ ಅನ್ನೋದು ಎಲ್ಲರಿಗೂ ಗೊತ್ತದ. ಈ ಶರೀರ ನೀನು ಅಂತ ಎರಡನೇದವ್ರು ಬಂದು ಕಲಿಸಿದ್ರು ನೀನ ತಿಳ್ಕೊಂಡಿದ್ದೆ ನಾನಂತ. ಎಚ್ಚರಿಕೆಯೊಳಗೆ ಅಷ್ಟೇ ಇದು ನೀನಂತ ತಿಳ್ಕೊಂಡು ಕನಸಿನಾಗ ಇದಿತ್ತನ, ನಿದ್ದೆ ಆಗಿತ್ತನ. ಇದು ನಿದ್ದೆಯೊಳಗಲ್ಲಿ ಹೆಣ್ಣಾಗಿದ್ವು ಏನು ಗಂಡಾಗಿದ್ವು, ಎತ್ತರ ಕಿರದ ಕರ್ರಗ ಕೆಂಪಗಾಗಿದ್ದೇನೆ. ಅನ್ಯ ಭಾವ ಏನೂ ಇದ್ದಿದ್ದಿಲ್ಲ ಅಲ್ಲಿ. ಕೇವಲ ತನ್ನ ಭಾವ, ಆನಂದದ ಭಾವ ಒಂದ ಅದು. ಈಗೂ ಐತೆ, ಅದ್ರ ಕಡೆ ಲಕ್ಷ್ಯ ಇಲ್ಲ ನಮಗೆ. ಅಹಂ ಬ್ರಹ್ಮಾಸ್ಮಿ ಅಂತ ಮೊದಲಿಗೆ ನಾನು ಆನಂದ ಸ್ವರೂಪನೇ ಇದ್ದೇನೆ ಅನ್ನೋದು ಮೊಟ್ಟ ಮೊದಲನೇ ಅನುಭವ. ಇದು ಬರೋಬ್ಬರಿನೋ ಏನು ಶರೀರ ನಾನು ಅನ್ನೋದು ಬರೋಬ್ಬರಿನೋ? ಮೊದಲಿಗೆ ನಾನು ಅಂತ ಅದಕ್ಕೆ ಅನ್ಕೊಂಡೆ. ತನಗೆ ಆನಂದಮಯವಾದ ಇರುವಿಗೆನ ತಾನು ಅಂತ ಅನ್ಕೊಂಡ.
ಈ ಶರೀರ ಇದ್ದಿದ್ದಿಲ್ಲಲ್ಲ, ಶರೀರ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ತನಗೆ ತಾನು ಅಂತ ಅನ್ಕೊಂಡಾನ. ಅದೇ ತಾನು ಅಹಂ ಬ್ರಹ್ಮಾಸ್ಮಿ, ನಾನು ಆನಂದ ಸ್ವರೂಪನಿದ್ದೇನೆ, ನಾನೇ ದೇವ ಸ್ವರೂಪನಿದ್ದೇನೆ ಅಂತ ಅನ್ಕೊಂಡದ್ದು. ಮೊದಲನೇ ಅನುಭವ ಅದು ಅಹಂ ಬ್ರಹ್ಮಾಸ್ಮಿ ಅನ್ನೋದು. ಜರದ ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಎರಡನೇದವ್ರು ಎಷ್ಟು ನೆನಪಿತ್ತು ಅಂದ್ಕೊಟ್ರು ಎಲ್ಲ ವ್ಯರ್ಥ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ನೋಡ್ರಿ. ಗಂಡ ಹೆಂಡತಿಗೆ ದೇವರಾದ್ರೆ ಹೆಂಡತಿ ಗಂಡಗೆ ದೇವರಲ್ಲ. ಪತಿಯೇ ದೇವರಮ್ಮ ಅಂದ, ಸತಿಯೇ ದೇವರಪ್ಪ ಅಲ್ಲನು. ಗಂಡನ ಕಾಲು ಹೆಂಡತಿ ಸಮ ಮಾಡ್ಬೇಕಂತ ಹೆಂಡತಿ ಕಾಲು ಗಂಡ ಸಮ ಮಾಡೋಂಗಿಲ್ಲನು. ಸುಮಾರು ಆಕತಿ ಯಾಕ್ರಿ, ಹೆಂಡತಿ ಕಾಲು ಸಮ ಮಾಡಿ ಬಾ ಅಂದ ನಿಮ್ಮ ಶಾಸ್ತ್ರ ತೀತೈತಿ ಅಂದ್ರೆ ಅರ್ಥ ಏ ಅಭಿಮಾನ ಹೋಗ್ಬೇಕಲ್ಲ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮಕ್ಕಳಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ನೆರೆಯವರಲ್ಲಿ, ಎಲ್ಲರಲ್ಲಿ ದೇವರನ್ನು ಕಾಣುವಂಥ ವಿಶಾಲ ಮನೋಭಾವನೆ ಬಂದಾಗ ನಮಗೆ ನೆಮ್ಮದಿ ಇರ್ತೈತಿ. ಏನು ನಮ್ಮ ದೃಷ್ಟಿ ಪರಕ್ ಆತಂದ್ರೆ ಭೇದ ಭಾವ ಬರ್ತೈತಿ, ಅದನ್ನು ದುಃಖ ಆಕೈತಿ. ಏನು ಅಲ್ಲಿ ನಾನು ಅದೇನೋ ತಿಳುವಳಿಕೆ ಯಾರಿಗೆ ಮೋಸ ಮಾಡೋದು, ಯಾರಿಗೆ ಸುಳ್ಳು ಹೇಳೋದು. ಅಂತಃಕರಣ ಪರಿಶುದ್ಧಿ ಇದ್ರೆ ಬರ್ತೈತಿ ಇದು. ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ಮನೋಭಾವ. ಅಂತಃಕರಣ ಮಲಿನ ಇತ್ತಂದ್ರೆ ಭೇದ ಭಾವ ಬರ್ತೈತಿ. ಭೇದ ಭಾವದಿಂದ ದುಷ್ಕೃತಿಗಳಾಗ್ತಾವ, ಪಾಪ ಕೃತಿಗಳು ನಡೀತಾವ. ಅದ್ರ ಫಲ ಜನ್ಮಾಂತರ ತಿರುಗಬೇಕಾಗ್ತೈತಿ. ಅದಕ್ಕೆ ವಿಶಾಲ ಮನೋಭಾವನೆ ನಮ್ಮಲ್ಲಿ ಬರಬೇಕಾದ್ರೆ ಇದ್ರ ಕಡೆನೇ ಲಕ್ಷ್ಯ ಕೊಡ್ಬೇಕು ನಾವು. ಏನು ಸಂಕುಚ ದೃಷ್ಟಿ ಏನದ ನಮ್ಮನ್ನು ಸಮಾಧಾನ ಶಾಂತಿಯನ್ನು ಕೆಡಿಸ್ತದ. ಏನು ವ್ಯಾಪಕ ದೃಷ್ಟಿ ಬೇಕಂತ. ಯಾರ ವೃತ್ತಿ ವ್ಯಾಪಕ ಇರ್ತದೆ ಅವರಿಗೆ ನೆಮ್ಮದಿ ಇರ್ತದೆ ನೋಡ್ರಿ. ಭೂಮಾ ಅಂದರೆ ವ್ಯಾಪಕವಾದ ಭೂಮಾ ವೈ ತತ್ ಸುಖಂ ನ ಅಲ್ಪೇ ಸುಖಂ ಅಸ್ತು ಅಂತ. ಸಂಕುಚಿತ ಇಷ್ಟ ನಾನು ಅಂದ್ರೆ ನೀನು ದುಃಖವನ್ನು ಹೊಂದಿ. ಇದೆಲ್ಲವೂ ನಾನು ಅದೇನು, ನನ್ನ ಸ್ವರೂಪನ ಐತಿ, ಎಲ್ಲ ತೋರುವುದೆಲ್ಲ ನಂದೈತು ಅಂತ. ಎಲ್ಲರಲ್ಲಿ ತನ್ನನ್ನು ವಿಶಾಲ ಮನೋಭಾವನೆ ಬರಬೇಕಲ್ಲ, ಕಾಣುವಂಥ ಮನೋಭಾವ ಅಂದಾಗ ಈ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ಬರಬೇಕು. ಏನು ಅಜ್ಞಾನದಿಂದ ಈ ಸಂಕುಚಿತ ಭಾವ ಗಟ್ಟಿ ಹಾಕೊಂಡು ಕೂತದೆ, ಇದಿಷ್ಟ ನಾನು ಅಂತ. ಏನು ಈ ಸೀಮಿತ ಭಾವ ಹೋಗ್ಬೇಕಂತ. ಅದಕ್ಕೆ ಸೀಮೋಲ್ಲಂಘನ ಮಾಡ್ತದೆ. ಅವಾಗ ಕರಿ ಹರಿದಂಗ ನಿನ್ನ ದುಃಖ ಎಲ್ಲ ಹೋಗ್ತೈತಿ. ಈ ಸಂಕುಚಿತ ದೃಷ್ಟಿ ಎಲ್ಲ ಹೋದಾಗ ಅದಾಗ ಸೀಮೋಲ್ಲಂಘನ ಮಾಡ್ತಾರಲ್ಲ, ಕರಿ ಹರಿದು ಬಂದೀವಿ ಅನ್ನೋದಲ್ಲ. ಅದಕ್ಕೆ ನಮ್ಗಂತ ಇದನ್ನೆಲ್ಲ ಸೀಮಿತ ಭಾವನೆಯನ್ನೆಲ್ಲ ತೆಗೆದು ಹಾಕಿ ನೀನು ವ್ಯಾಪಕವಾಗಿ ವೃತ್ತಿ ವ್ಯಾಪಕ ಆಗಬೇಕು. ಎಲ್ಲವೂ ನನ್ನದ ಅದಲ್ಲ ನಾನು. ಆ ಮನೋಭಾವನೆ ಎಲ್ಲಿ ತನಕ ನಮಗೆ ಬರುದಿಲ್ಲ ಅಲ್ಲಿ ತನಕ ದುಃಖ ಅಂತೂ ಹೋಗುದಿಲ್ಲ ನಮ್ಗೆ. ಏನು ಅರು ಇರುವ ಆನಂದ ಅಂಕ ಡೊಂಕ ಇರುವುದಿಲ್ಲ ಅದು. ಇರು ಅದು ಒಂದೇ ಅದ, ಅದ್ರ ಕಡೆ ಲಕ್ಷ್ಯ ಇಲ್ಲ. ನಾವು ನಾಮರೂಪಗಳ ಕಡೆ ಲಕ್ಷ್ಯ ಕೊಡ್ತೇವೆ, ಯಾವ ಹಂಗದಾವು ಹಿಂಗದಾವು ಅಂತ. ಕಬ್ಬು ಡೊಂಕ ಆದ್ರೆ ಸಿಹಿ ಡೊಂಕನ. ಹಂಗೆ ಅರು ಇರು ಎಲ್ಲರಲ್ಲಿ ಅದು ಒಂದೇ ಐತಿ. ನಾಮರೂಪಗಳ ಬದಲಾವಣೆ ಅವು ತೋರಿಕೆ ಹೋಗು ನಾಮರೂಪಗಳು. ಇರುವಿಕೆ ಎಲ್ಲರಲ್ಲಿ ಒಂದೇ ಐತಿ. ಆ ಇರುವಿಕೆ ಕಡೆ ಎಲ್ಲ ಕೊಟ್ಟಾಗ ನಮಗೆ ಇದು ವಿಶಾಲ ಮನೋಭಾವನೆ ಬರ್ತೈತಿ. ಏನು ಅದಕ್ಕೆ ಅಷ್ಟಾವಕ್ರ ಮುನಿಗಳು ಅವರ ಶರೀರ ಡೊಂಕಾಡಸ್ಕಿ ಇತ್ತು. 8 ನಮೂನಿ ವಿಕಾರ. ಅವ್ರ ತಂದೆ ಆಸ್ಥಾನದ ಪಂಡಿತರಿದ್ದರು. ಯಾಕೋ ತಂದೆ ಬರಲಿಲ್ಲ ಅಂಥೇಳಿ ಅವ್ರ ತಾಯಿಯವ್ರು ಯಾಕೋ ಬರಲಿಲ್ಲ, ಕರೆದು ಬರ್ತೇನೆ ತಡಿ ಅಂತ ಕರೆಯಾಕೆ ಹೋದ ಆಸ್ಥಾನಕ್ಕೆ. ಪಂಡಿತರ ಸಭಾ ಕೂಡಿತ್ತು. ನೀವು ಒಳಗೆ ಬಂದ ಕೂಡಲೇ ಎಲ್ಲರೂ ಅವನು ನೋಡಿ ಒಳ್ಳಂತ ನಗಾಕತ್ತು. ಅವನು ಡೊಂಕಾಡುಸ್ಕಿ ಶರೀರ ನೋಡಿ ಅವರೆಲ್ಲ ನಗು ಮಠ ಇವು ಸುಮ್ಮನೆ ಇದ್ದ. ಅವರೆಲ್ಲ ನಗು ಆದ್ಮ್ಯಾಗ ಇವು ನಗಾಕತ್ತ.
ಹಾಂ, ಯಾಕೆ ನಕ್ಕಿರಿ ನೀನು ಅಂತ ಆ ಹುಡುಗನ ಕೇಳಿದ್ರು. ನೀವು ಯಾಕೆ ನಕ್ಕಿರಿ ಅಂತ. ಈ ಶರೀರದ ಇದನ್ನು ನೋಡಿ, ಇದು ಪಂಡಿತರ ಸಭಾ. ಪಂಡಿತರು ಏನು ನೋಡ್ತಾರ? ಹಾಂ, ಎಲ್ಲರಲ್ಲಿ ತನ್ನನ್ನು ನೋಡ್ತಾರ. ಇದು ಪಂಡಿತರ ಸಭಾನೋ ಏನು ಹೊಲ್ಯಾರ ಸಭಾನೋ ಇದು ಅನ್ನೋದು ಏನು ಅವ್ರಿಗೆ ಹೊಡ್ಕೊಂಡಂಗೆ ಆತದ. ಏನು ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಎಲ್ಲ ಜೀವಿಗಳಲ್ಲಿ ತನ್ನನ್ನು ಕಾಣುವಂಥ ಮನೋಭಾವನೆ ಉಳ್ಳವರು ಪಂಡಿತರು ಅಂತಾರೆ. ಇದ್ರ ಪಂಡಿತ ಸಭಾ ನಾವೇನು ಹೊಲ್ಯಾರ ಸಭಾ ನಾವು ಚಮ್ಮಾರ ಹೌದು ನೀವೆಲ್ಲ. ಹಾಂ, ಚರ್ಮ ನೋಡಿದ್ರಿ ನೀವು, ಶರೀರ ನೋಡಿದ್ರಿ, ಅದನ್ನು ನೋಡಿನಾಕ ನಾನು ನೋಡಲಿಲ್ಲ ಅಲ್ವ ನೀವು. ಎಂಥ ಪಂಡಿತರು ನೀವು. ಅವಾಗ ಜನಕ ಮಹಾರಾಜನಿಗೆ ಸಣ್ಣ ಬಾಲಕ 8 ವರ್ಷ ನಾವಿದ್ದವ. ಅವಾಗ ಅವಾಗ ಎಂಥ ವಿದ್ವತ್ ಐತಲ್ಲ ಅವಾಗ. ಅವನ ಕಡೆಯಿಂದ ಮಾರ್ಗದರ್ಶನ ಮಾಡಿ ಅವಾಗ ಜ್ಞಾನೋದಯ ಆತ. ಬೇರೆ ಕರೆದು ಸಪ್ರೇಟ್ ಅವನು ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಇದ್ರೆ ರಾಜ, ಈ ಜಗತ್ತಿನ ವಿಷಯ ವಸ್ತುಗಳೆಲ್ಲ ವಿಷ ಅಂತ ತಿಳಿದು ಕೈ ಬಿಡುವಂತ. ಬೇರೆ ದಾರಿ ಇಲ್ಲ ಇದಕ್ಕೆ. ಸದ್ದ ಬಿಟ್ಟರೆ ಸದ್ದ ನಿನಗೆ ಅನುಭವ ಬರ್ತೈತೆ. ಬಿಟ್ಟೆ ಅಂದವ, ಬಿಟ್ಟು ಕೂಡಲೇ ಅವನು ಸಮಾಧಿ ಹತ್ತಿ ಜನಕ ಮಹಾರಾಜನಿಗೆ ಭಾಳ ಟೈಮ್ ತಗೊಳ್ಳಿಲ್ಲ. ಒಂದು ಕುದುರೆ ಕಾಲಿನ ರಕಿಪ್ ತೆಗೆದು ಈಚೆ ಕಡೆ ಹಾಕಕ್ಕೆ ಎಷ್ಟು ಟೈಮ್ ತಗೋತೈತಿ ಹೇಗ್ರಿ? ಅಷ್ಟೇ. ಈ ಪಟ್ಟಿ ಹತ್ತಕ್ಕೆ ಎಷ್ಟೊತ್ತು ಹಿಡಿತೈತಿ? ಕಾಲು ಹಿಂಗೆ ಮಾಡಿ ಹಿಂಗೆ ಹಾಕೋರಾಗ ಎಷ್ಟು ಟೈಮ್ ಹಿಡಿತೈತಿ? ಅಷ್ಟು ಟೈಮ್ನಾಗ ಅವ್ನು ಜ್ಞಾನೋದಯ ಅಂತ. ಏನು ವಿಷಯಾನ್ ತ್ಯಜ ವಿಷವತ್ಯದಿ ಮುಕ್ತಿ ಮಿಚ್ಛಿಸಿ ಚೇತನ್. ನಿನ್ನಲ್ಲಿ ಮುಕ್ತಿ ಹೊಂದಬೇಕನ್ನೋ ಇಚ್ಛೆ ಆಯ್ತು ಅಂದ್ರೆ ಈ ವಿಷಯ ವಸ್ತುಗಳಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ನಮ್ಮನ್ನು ಕೊಲ್ತಾವ. ಇದ್ರ ಬೆನ್ನು ಹತ್ತಬೇಡ ಅಂತ. ನಾವು ಅವುಗಳ ಪ್ರಾಪ್ತಿಗಾಗಿ ತೀಕಾಕತ್ತೀವಿ ಜನ್ಮ ಜನ್ಮಾಂತರ. ಅವುಗಳಿಂದ ಸುಖ ಸಿಗ್ತೈತಿ. ಅವನು ಬೇಕಂದ್ರೆ ರೊಕ್ಕ ಬೇಕು. ರೊಕ್ಕಕ್ಕಾಗಿ ಏನಾರು ಕಂತ್ರಾಟ ಮಾಡ್ಬೇಕಲ್ಲ. ವಿಹಿತರಿದ್ನ ಸಿಗದಂಗೆ ಆದ್ಕೂಲೆ ಏನಾರು ಮೋಸಾರ ಮಾಡಬೇಕು, ವಂಚನಾರ ಮಾಡಬೇಕು. ದುಡ್ಡು ತೊಗೊಂಡಾಗ ಅವು ಸಿಗ್ತಾವೆ. ದುಡ್ಡು ಇಲ್ಲೊಲ್ಲಿ ಪ್ಯಾಟರ್ನ್ ಸಾಮಾನು ಇಲ್ಲಿ ಸಿಗ್ಬೇಕು. ಸಾಮಾನದ ಬೆನ್ನು ಹತ್ತಿವು ನಾವು ಸುಖ ಕೊಡ್ತಾವಂತ. ಅವು ಇಲ್ಲೂಲ್ಲೇ ನಮಗೆ ಆರಾಮ ಇರಾಕೆ ಬರ್ತೈತಿ ಅನ್ನೋದನ್ನು ತಿಳ್ಕೊ. ಈಗ ಮನುಷ್ಯನ ಜನ್ಮದಾಗಿ ಲಾಭವನ್ನು ಮಾಡ್ಕೊ. ಅವುಗಳು ಬೆನ್ನು ಹತ್ತಿದೆ ಅಂದ್ರೆ ಜನ್ಮ ಜನ್ಮ ಅಂತ ತಿರುಗು ತಪ್ಪುದು. ಆ ತೃಪ್ತಿ ಅನ್ನೋದು ಇಲ್ಲೇ ಇಲ್ಲ ಅವುಗಳಿಂದ. ನೀ ಎಷ್ಟು ಗಳಿಸಿದ್ರು ಅವು ನಿನಗೆ ತೃಪ್ತಿ ಕೊಡ್ತೀವಿ. ಅಪಿ ಹಂಗೆ ಬೆನ್ನು ಮತ್ತು ಅದಕ್ಕೆ ಮಾಡಿ ಕರ್ಮಕ್ಕನುಸಾರವಾಗಿ ಅದರ ಫಲ ಉಣ್ಣಾಕ ಜನ್ಮ ಜನ್ಮ ಅಂತ ತಿರುಗಬೇಕಾಗೈತಿ. ನಾವು ಯಾಕೆ ಇದನ್ನು ಈ ಪರಿಸ್ಥಿತಿ ನಮಗೆ ಬಂದೈತೆ ಅಂದರೆ ಆ ವಿಷಯದ ಆಶಯ ಸಂಬಂಧ ಎಲ್ಲ ಕಂತ್ರಾಟ ಮಾಡೇವೇನು. ಏನು ನಮ್ಮ ಸ್ಥಿತಿಗತಿಗಳಿಗೆ ನಾವ ಕಾರಣ. ಆ ವಿಷಯದ ಆಶಯ ಸಂಬಂಧ ಏನೆಲ್ಲ ಕರ್ಮಗಳನ್ನು ಮಾಡ್ತೀಯಲ್ಲ ಆ ಕರ್ಮನ ನಮ್ಮ ಸ್ಥಿತಿಗತಿಗಳಿಗೆ ಕಾರಣ. ಅದಕ್ಕಾಗಿ ವಿಷಯ ಪ್ರಾಪ್ತಿಗಾಗಿ ಎಂದೂ ಹೀನ ಕೃತಿಗಳನ್ನು ಮಾಡಕ್ಕೆ ಹೋಗ್ಬೇಡ. ಮಾಡಿದ ಮ್ಯಾಗ ಅದರ ಫಲ ನೀವು ಉಣ್ಣಬೇಕು. ಬೇರೆ ಪರಿಹಾರ ಅದಕ್ಕಿಲ್ಲ. ಮಾಡಿಬಿಟ್ಟು ಈಗ ಅದಕ್ಕೆ ಎಂದೂ ಮಾಡಕ್ಕೆ ಹೋಗಬೇಡ. ವಿಷಯ ಪ್ರಾಪ್ತಿಗಾಗಿ ಹೀನ ಕೃತಿಗಳನ್ನು ಎಂದೂ ಮಾಡಕ್ಕೆ ಹೋಗಬೇಡ. ಮಾಡಿದೆ ಅಂದ್ರೆ ಅದರ ಫಲ ಉಣ್ಬೇಕಾಗೈತಿ. ಜನ್ಮ ಜನ್ಮಾಂತರ ಯಾಕೆ ತಿರ್ಗಾಕೈತಿ ನಾವು? ವಿಷಯದ ವಾಸನ ಮಾಡಕ್ಕೆ ಹಸ್ತೈತಿ ಮತ್ತು ತಿರ್ಗಾಕ ಹಸ್ತೈತಿ ಕರ್ಮಗಳನ್ನು. ಜ್ಞಾನವನ್ನು ಮಾಡಿಕೊಂಡೆ ಅಂದರೆ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡೆ ಅಂದರೆ ನಿನಗೆ ಯಾವ ಕೊರತೆಯೂ ಇಲ್ಲ. ಯಾವ ಕರ್ಮಗಳನ್ನು ಮಾಡಬೇಕನ್ನೋದೂ ಇಲ್ಲ. ಮತ್ತು ಅದಕ್ಕೆ ತಕ್ಕ ಜನ್ಮಗಳನ್ನು ಹೊಂದಬೇಕನ್ನೋದು ಉಳಿದಿಲ್ಲ. ಅದಕ್ಕೆ ಮುಕ್ತಿ ಅಂತ. ಮುಕ್ತ ಆಗ್ಬೇಕನ್ನೋಂಗಿದ್ರೆ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಒಂದೇ ನಮ್ಮ ಕೆಲಸ ಹೊರತು ಬಾಕಿದು ಏನು ಮಾಡೋಂಗಿಲ್ಲ. ಇಲ್ಲ ಹಂಗೆ ತಿರ್ಕೊಂತ ಹೋಗೋದು ನೀವು. ಏನು ಬೇರೆ ಏನೂ ಇಲ್ಲ. ಮುಕ್ತಿಗೆ ಜ್ಞಾನನ ಇದಕ್ಕೆ ಮಾರ್ಗ ಹೊರತು ಅನ್ಯದ್ದು ಏನೂ ಇಲ್ಲ ಅಂತ ಶ್ರುತಿ ನಿಖರಗಳು ಸಾರ್ತಾವೆ. ಶ್ರುತಿ ಸಮೂಹ ಎಲ್ಲದನ್ನ ಹೇಳ್ತಾವೆ. ಅನುಭವಿಗಳು ಎಚ್ಚರಿಕೆ ಕೊಟ್ಟಾರೆ. ಅನುಭವಿಗಳು ಹೇಳಿದ ವಾಣಿನ ಶ್ರುತಿ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವವು ಇನಿ ಎಳೆಯುತ್ತೆ. ಅದಕ್ಕೆ ಅದನ್ನು ನಂಬಿ ಇದರ ಕಡೆ ಲಕ್ಷ್ಯ ಕೊಟ್ಟು ನೀನು ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡುವುದು. ಇಲ್ಲಾಂದರೆ ವ್ಯರ್ಥನೆ ಮಾಡುವುದಿಲ್ಲ. ಬರೀ ವಿಷಯ ಪ್ರಾಪ್ತಿಗಾಗಿ ಏನೆಲ್ಲ ಹೀನ ಕರ್ಮಗಳನ್ನು ಮಾಡಿದೆ ಅಂದರೆ ಆ ಜನ್ಮಗಳು ಕಟ್ಟಿಟ್ಟು ಬುತ್ತಿನ ಬರುವ ನಾವು. ಏನು ಬ್ಯಾಡಪ್ಪ ನಾವು ಮುಕ್ತ ಆಗ್ಬೇಕಪ್ಪ ಇದರಿಂದ ಅನ್ನುವಂಗಿದ್ರೆ ಇದರ ಮ್ಯಾಗಿನ ವಾಸನ ಪೂರ್ಣ ನಾಶ ಮಾಡ್ಬೇಕು. ವಾಸನ ಇತ್ತು ಅಂದ್ರೆ ತೀಕಾಕಸ್ತತಿ. ಏನು
ಜನ್ಮ ಜನ್ಮಾಂತರ ತೇಕಾಕಚ್ಚಿದ್ದ ಅದ ವಾಸನ. ವಾಸನ ಪೂರ ನಾಶ ಆಗ್ಬೇಕು ಆತಂದ್ರೆ ಅಂತಃಕರಣ ಪರಿಶುದ್ಧಿ ಆಕತಿ. ಅವಾಗ ನೀನು ಯಾರಿದ್ದೀನೋ ತಿಳ್ಕೊಳಿಕ್ಕೆ ಬರ್ತದೆ. ಈಗ ಮನುಷ್ಯನ ಜನ್ಮದಾಗ ವಿವೇಕದಿಂದ ಈ ವಾಸನೆಗಳನ್ನು ನಾಶ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿ ಅಂಥವ್ರ ಸಂಘದಾಗಿರು ಅಂದಾಗ ಹೊಡಿತಿದ್ವಿ ನಾವು. ಏನು ಸಂಘವನ್ನು ಬಿಟ್ಟೆ ಅಂದರೆ ಎಂಥ ಸಂಘ ಇರ್ತೈತಿ, ಅಂಥ ಅಂಥ ಪರಿಸರ ನಿನ್ನ ಅಂಥ ಕರ್ಮಗಳಲ್ಲಿ ತೊಡಗಲಿಕ್ಕೆ ಹಚ್ತದೆ. ಏನು ಅದರ ಫಲ ಉಣ್ಬೇಕಾಕೆ. ಏನು ಸಂಘದ ಪರಿಣಾಮ ಒಳಗೆ ತಡೆಯಲಿಕ್ಕೆ ಹಂಗೆ ಹಾಕ್ಕೊಂಡು ಕೊಂಡಿರ್ತೈತೆ. ಎಂಥವ್ರು ಸಂಘ ಮಾಡ್ತಿ ವೃತ್ತಿ ತದಾಕಾರ ಹಾಕ್ಕೊಂಡು ಕೊಂಡಿರ್ತೈತೆ. ಹಂಗೆ ದುಷ್ಟರ ಸಂಘ ಮಾಡಿದ್ಮೇಲೆ ನೀನು ಹಂಗೆ ಮಾಡಬೇಕು ಅನಿಸ್ತು. ತುಡುಗರು ಬೆಣ್ಣ ಐತಿ ಅಂದ್ರೆ ನೀನು ತುಡುಗನ ಹಾಕಿ ಮಾಡಕ್ಕೆ ಹಚ್ತೈತ್ರಿ ಅದು. ಏನು ಮಾಡಕ್ಕೆ ಹಚ್ಚಿ ನೀನು ಕೃತಿಗಳನ್ನು ತಿರ್ಗಾಕ ಹಚ್ತೈತೆ ನನಗೆ. ಒಂದು ಒಬ್ಬನು ಹೋಗಾರಂದು ಹೇಳ್ತಾರೆ, ಪತ್ರಿ ಕೊಡ್ತಿದ್ದಂತವ ಪತ್ರಿ ಗಿಡದಾಗ ಹಚ್ಚ ಇದನ್ನು ಹರಿಯುವಾಗ ತುಡುಗರು ನಸುಕಣ್ಯಾಗ ಬಂದು ತುಡುಗು ಮಾಡಿದ್ದನ್ನು ಹಂಚ್ಕೊಳ್ಳೋದು ನೋಡಿದಂತ ಅಲ್ಲಿ ಇವ್ರೆ ಎಷ್ಟು ಒಮ್ಗಿಲೆ ಎಷ್ಟು ಅಂತ ಹಂಚ್ಕೊಳಾಗ್ತಾರೆ ಇವರು ತುಡುಗು ಮಾಡಿದ್ದನ್ನು. ಅವಾಗ ಅವ್ನು ನೋಡಿದಂತ ಅವ್ರನ್ನ ಕಸಗ್ನ ಬಂದು ತೆಳಗಿಳಿದಂತ ಅವರು ನೀ ಎಲ್ಲಿ ನಾ ಪತ್ರಿ ಹರಿಯಕ್ಕೆ ಬಂದೆ ನಾನು. ಅವಾಗ ಯಪ್ಪ ನನಗೂ ಎಲ್ಲಿಯೂ ಹೆಂಗೆ ಬರ್ತೀಯ ನಮ್ಮ ಕೂಡ ಅಂದ್ರೆ ಅಂತವ್ರು ಬರ್ತೇನಂತವ. ನಡಿ ಹಂಗಾರ ದೊಡ್ಡ ಮನೆಗೆ ಹೋಗಿ ಕರ್ಕೊಂಡು ಹೋಗ್ಯಾರ. ಸಾವುಕಾರ ಮನ್ಯಾಗ ಇದನ್ನು ಹಂಚು ತೆಗೆದು ಇಳಿಸ್ಬಿಟ್ಟಾರ ಅವನ್ನ. ಇಳಿಸಿದ ಕೂಲೆ ಮತ್ತೇನೈತಿ ಆ ಸಂಗೀತದ ಕೋಲೆ ಅಂತದ. ಹೂಗಾರ ಅನುಕೂಲ ತಬಲಾ ಸಪ್ಪಳದ ಕೂಲ ಚಾಪ್ ಹೊಡೆಯವ ಅದು ವಾಸನ ಹೋಗ ತಬಲಾ ಕತಿ ಹೇಳ್ತಾರೆ. ಆ ವಾಸನೆ ಹೆಂಗೆ ಇರ್ತೈತಿ, ಏನು ಮಾಡಕ್ಕೆ ಹಸ್ತೈತಿ ನಮ್ಮನ್ನ ಶಿಕೊಂಡು ಕುಂತಿ ಅದು ಹೋಗಿ. ತುಡುಗು ಮಾಡಕ್ಕೆ ಹೋಗಿ ತಬಲಾ ಸಪ್ಪಳಕ್ಕೆ ಎಚ್ಚರಾದರೂ ಹಿಡ್ಕೊಂಡು ಕುಂತಿರೋದು. ಅವಾಗ ಅದನ್ನು ಬಂದವನು ಅಲ್ಲ ಬಾರಿಸಿದವನು ಅಲ್ವೇಪ್ಪ, ನಾ ಅವ್ರ ಬೆನ್ನ ಹತ್ತಿ ಹಿಂಗೆ ಬಂದೇನೆ, ನಾನು ಗೊತ್ತಾಗ್ಲಿಕ್ಕೆ ಬಂದೇನೆ, ಬಾರಿಸಿದ್ವು ಅಲ್ಲ ಅಂತ ಹಿಂಗೆ ಹೇಳ್ತಾರೆ ಕೀರ್ತನಕಾರದನ್ನು. ಏನು ಅಂದ್ರೆ ವಿಷಯದ ಆಶಯ ಬೆನ್ನು ಹತ್ತಕ್ಕೆ ಹಸ್ತೈತಿ. ನಾವು ಸಿಗ್ತೈತಿ ಅಂದ್ರೆ ಎಲ್ಲಿ ಸಿಗ್ತೈತಿ ಇದು, ಯಾರ ಅಂಗಡಿಯಾಗ ತಂದು ನೋಡು ನಡಿ ನಾನು ಬರ್ತೇನೆ ಅಂತ ಬೆನ್ನು ಹತ್ತೈತಿ. ಅಂಥವ್ರ ಸಂಘದಾಗ ಓಡಾಡ್ತೈತಿ. ಅದು ಯಾರ್ಯಾರಿಗೆ ಯಾವ ವಾಸನೆ ಇರ್ತೈತಿ ಅವ್ರ ಸಂಘನ ಮಾಡ್ತಿರ್ತಾರೆ. ನೋಡ್ರಿ ನೀವು ಬೇಕಾದ್ರೆ ಅಂತ ಸಂಘ ಮೇದಕೈತೆ. ಅದು ಕಮಿಟಿ ಅದು ಅದ ಹೆಸನ ಮತ್ತೊಂದು ಏನೂ ಇಲ್ಲ. ಅದು ಅದಕ್ಕೆ ಉತ್ತಮರ ಸಂಘ ನಮಗೆ ಬೇಕಾಗ್ತೈತಿ. ಸಾಧು ಸಜ್ಜನರ ಸಂಘ ಲೇಸ ಕಾಣಯ್ಯ ಅಂತಾರೆ. ಸಿಗಬೇಕಲ್ಲ ನಮಗೆ ಅಂಥವ್ರು ಸಿಗೋದು ಭಾಳ ದುರ್ಲಭ. ಸಿಕ್ಕದನ್ನು ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಎಷ್ಟು ಜನ ಉಪಯೋಗ ಮಾಡ್ಕೊಂಡ್ರಿಪ್ಪ, ಇಷ್ಟು ವರ್ಷ ಕೇಳಿರಲ್ಲ ಶೆಟ್ಟಿ ಅಂದ್ರೆ ಅಜ್ಜವರು 25 ವರ್ಷ ವ್ಯಾಹತವಾಗಿ ಏನು ಉಪಯೋಗ ಮಾಡ್ಕೊಂಡ್ರಿ ನೀವು, ನಿಮ್ಮೂರವರು ಯಾರು ಒಬ್ಬರು ಅದ್ರ ಕಡೆ ಲಕ್ಷ್ಯ ಇಲ್ಲಲ್ಲ. ಬರೀ ಬಾಳೆ ಬದುಕು ಹೆಸರಿನಾಗ ಕಾಡ್ತಾರೆ. ಇದರಿಂದ ಬಿಡುಗಡೆ ಹೊಂದಬೇಕು ಅಂತ ಒಬ್ಬರು ಅದರ ಪರಿವರ್ತನ, ಹೃದಯ ಪರಿವರ್ತನ ಆಗೈತೆ ನೋಡ್ಕೊಡಿ. ಒಮ್ಗಿಲೆ ಆಗುದಿಲ್ಲ, ಅದು ಕ್ರಮೇಣ ಬೇಕಾದಂಥ ಅದಾನಂದ್ರೆ ವಾಸನ ಹೋಗಿರೋದಿಲ್ಲ. ಅದಕ್ಕೆ ನಿರಂತರ ಮಹಾತ್ಮರ ಸಂಘ ನಮ್ಮಲ್ಲಿ ಪರಿಣಾಮವನ್ನು ಉಂಟು ಮಾಡ್ತದೆ. ಅಗಲಬೇಡ ಅಂತ ಬಿಟ್ಟು ಅಂದ್ರೆ ಸುರಕ್ಷಿತವಾಗಿರ್ತೀನಿ ಅಂತ. ಬಿಡು.